ಬೆಂಗಳೂರಿನ ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಸರ್ಕಾರ ಸ್ಪಂದಿಸಿದ ರೀತಿಯಲ್ಲಿ ರಾಜ್ಯದ ಬೇರೆ ಕಡೆಗಳಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಆರಂಭವಾಗಿತ್ತು. ಇದಕ್ಕೆ ಮತ್ತೊಂದು ಸೇರ್ಪಡೆ ಮೈಸೂರಿನ ದಂಪತಿ 20 ವರ್ಷಗಳಿಂದ ಆಶ್ರಯ ಮನೆಯನ್ನು ನೀಡಬೇಕು ಅಂತೇಳಿ ವಿಶೇಷ ಚೇತನ ಕೋಟಾದಡಿಯಲ್ಲಿ ಮನವಿ ಸಲ್ಲಿಸಿದರೂ ಸಹ 20 ವರ್ಷದಿಂದ ಸರ್ಕಾರ ಸ್ಪಂದಿಸಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಆ ಒಂದು ಅರ್ಜಿ ಸಲ್ಲಿಸಿದಂಥವ್ರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಾವು ಎಷ್ಟು ವರ್ಷಗಳಿಂದ ಈ ಒಂದು ಆಶ್ರಯ ಮನೆಗೋಸ್ಕರ ನಿವಾಸ ಸಲ್ಲಿಸಿದ್ದು ಮತ್ತು ಯಾವ ಕಾರಣಕ್ಕೆ ಅಂತ? ಸರ್ ನಮಸ್ಕಾರ. ನಾನು 20 ವರ್ಷದಿಂದ ಆಶ್ರಯ ಯೋಜನೆ ಮನೆಗೆ ಓಡಾಡ್ತಾ ಇದ್ದೀವಿ ಸರ್. 18-20 ವರ್ಷದಿಂದ ಓಡಾಡ್ತಾ ಇದ್ದೀನಿ ಸರ್. ಮದುವೆ ಆಗಿ 19-20 ವರ್ಷ ನಮಗೆ. ಆವಾಗಿಂದನೂ ನಮ್ಮ ಮನೆಗೆ ಓಡಾಡ್ತಾ ಇದ್ದೀವಿ. ಆವಾಗಿಂದನೂ ನಾವು ತುಂಬಾ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಹೇಗೋ ಏನು ಅಂತ. ಅಂದರೆ ಈಗ ತಾವು ವಿಶೇಷ ಚೇತನದ ಕೋಟಾದಡಿಯಲ್ಲಿ ಸಲ್ಲಿಸಿರುವಂಥದ್ದು ಹೇಗೆ ಅಂತ? ಹೌದು ಸರ್, ಹ್ಯಾಂಡಿಕ್ಯಾಪ್ಟಲ್ಲೇ ಸಲ್ಲಿಸಿರೋದು ಸರ್. ನಮಗಂತೂ ಬೇರೆ ಇದರಲ್ಲೂ ಗೊತ್ತಿಲ್ಲ. ಯಾವುದರಲ್ಲಾದ್ರೂ ಸರಿ, ನಮಗೆ ಒಂದು ಗೌರ್ಮೆಂಟು ಸರ್ಕಾರದ್ದು ಒಂದು ಮನೆ ಸಿಕ್ಕಿದ್ರೆ ಸಾಕು ಸರ್. ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಸರ್ ನಾವು. ಈಗ ವಿಶೇಷ ಚೇತನ ಅಡಿಯಲ್ಲಿ ಯಾವ ಕಾರಣಕ್ಕೆ ಏನಾಗಿರುವಂಥದ್ದು ತಮಗೆ ಅಂತ? ಸರ್, ನನಗೆ ಒಂದು ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ನನಗೆ ಆಗಿದೆ ಸರ್. ನನಗೆ 18-22 ವರ್ಷ ಆಗಿರೋದು ಸರ್. ನನಗೆ ಈ ಥರದಲ್ಲೇ ನನಗೆ ಒಂದು ಬಾಲ್ ಕೊಡ್ತೀನಿ ಅಂತ ನಾನು ಸಾಯಕ್ಕಂತ ಕೂತ್ಕಿದ್ದೆ. ನಾನು ಸ್ಪೋರ್ಟ್ಸ್ ಚಾಂಪಿಯನ್ನು ಸರ್. ಕಾಲೇಜಲ್ಲಿ 2nd PUC ಡಿಸ್ಕಂಟಿನ್ಯೂ ಆಗೈತೆ. ಸ್ಪೋರ್ಟ್ಸಲ್ಲಿ ಅಟ್ಲಾಂಟಿಕ್ ಸ್ಪೋರ್ಟ್ಸ್ ಗರ್ಲ್ ನಾನು ಚಾಂಪಿಯನ್ನು ಆಗಿದ್ದೀನಿ. ನನಗೆ ಈ ಥರ ಆಯ್ತಲ್ಲ ಅಂತ ನಾನು ತುಂಬಾ ಇದಾಗಿ ಸಾಯಕ್ಕಂತ ಕೂತಿದ್ದೆ ಸರ್. ಇವ್ರು ನಮ್ಮ ಯಜಮಾನ್ರು ಬರ್ತಾಯಿದ್ರು, ಹೋಯ್ತಾಯಿದ್ರು, ನೋಡ್ತಾಯಿದ್ರು, ಚೆನ್ನಾಗಿ ಇದ್ದಾಗ ನೋಡ್ತಾಯಿದ್ರು ಸರ್. ಆಮೇಲೆ ನನಗೆ ಈ ಥರದಲ್ಲಿ ನಾನು ಬಾಳು ಕೊಡ್ತೀನಿ, ನೀ ಏನಕ್ಕೆ ಸಾಯ್ತೀಯ ಅಂತ ನನಗೆ ಬಾಳು ಕೊಟ್ಟರು ಸರ್. ಅವರು ಒಂದು ಬಾಳು ಕೊಟ್ಟು 19-20 ವರ್ಷ ಆಗ್ತಾಯಿದೆ ಸರ್ ಈಗ. ಆದರೂ ಈಗ ಚೆನ್ನಾಗಿ ನಂಗೆ ಸುಖವಾಗೇ ಇಟ್ಟಿದ್ರು ಸರ್. ನಂಗೆ ಮಗು ಹಂಗೆ ಸಾಕಂಗೆ ನೋಡಿಕೊಂಡು ಮಾಡ್ಕೊಂಡು ಹೋಯ್ತಾಯಿದ್ರು ಸರ್. ಯಾಕಂದರೆ ನಾನು ಬೆಡ್ಡಲ್ಲಿದ್ದೆ ಸರ್. ನಾನು ತುಂಬಾ ಇದಾಗಿದ್ದೀನಿ ಸರ್. ನನಗೆ ಯಾವುದು ಏನು ಒಂಚೂರು ಬಾಡಿಲಿ ನನಗೆ ಇದಿಲ್ಲ ಸರ್. ನನಗೆ ಫುಲ್ ಬಾಡಿ ಸ್ವಾಧೀನ ಆಗೈತೆ. ನನಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತೇಳಿ, ಅಂದರೆ ಯಾವ ಅಂಗಗಳು ಕೆಲಸ ಮಾಡೋದಿಲ್ಲ ಹೇಗೆ ಅಂತ? ನನಗೆ ಯಾವ ಅಂಗನೂ ಕೆಲಸ ಮಾಡಲ್ಲ ಸರ್. ಕೈ ಕಾಲು ಬಾಡಿ ಹೇಳ್ತಾ ಇಲ್ವ ಸರ್. ಕೂತಿರೋದೇ ನನ್ನ ಮಟ್ಟ. ಆದರೂ ನನಗೆ ಜಾಸ್ತಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಈಗ ತುಂಬಾ. ಯಾಕಂದರೆ ನಾನು ಮಲ್ಕೊಳ್ಳೋದು ಜಾಸ್ತಿನೇ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಎತ್ತು ಕೂರಿಸ್ಬೇಕು ಎಲ್ಲನೂ ಫುಲ್ ನಾನು ಮಾತಾಡ್ದಿದ್ದೆಲ್ಲ ಅಷ್ಟೇ ನನಗೆ ಈಗ ಆಗ್ತಾಯಿರೋದು. ಬೇರೆ ಯಾವುದು ಏನೂ ಇಲ್ಲ. ಒಂದು ಚಿಕ್ಕ ಮಗು ಆರೋಗ್ಯ ಮಾಡ್ತಾರಲ್ವ ಸರ್, ಆ ಥರ ನಂಗೆ ನಮ್ಮ ಯಜಮಾನ್ರು ಮಾಡ್ಕೊಂಡು ಹೋಯ್ತಾ ಇರೋದು ನನಗೀಗ. ಈಗ ಸರ್ಕಾರ ಸಾಕಷ್ಟು ಜನರಿಗೆ ಸ್ಪಂದಿಸಿ ಮನೆ ಕೊಡೋದು ಎಲ್ಲ ಮಾಡ್ತಾರೆ. ಈಗ ಕೋಗಿಲು ಬಡಾವಣೆಯವ್ರಿಗೂ ಸಹ ಮನೆ ಕೊಟ್ಟರು. ಸೊ ತಮಗೆ ಯಾವ ಕಾರಣಕ್ಕೆ ಇನ್ನೂ ಕೊಡ್ತಾ ಇಲ್ಲ ಅಂತ? ಹೌದು ಸರ್, ಎಲ್ಲರಿಗೂ ಸರ್ಕಾರ ಹೇಳ್ತಾ ಇಲ್ವಾ ಸರ್. ಸರ್ಕಾರ ಎಲ್ಲರಿಗೂ ನೋಡ್ಕೊಂಡು ಚೆನ್ನಾಗಿರೋರ್ಗೆ ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ನಮ್ಮಂಥವ್ರಿಗೆ ನಂಗೆ ಮದುವೆ ಮಾಡ್ಕೊಂಡಿರೋದು ತಪ್ಪಂತ ಹೇಳ್ತಾ ಇಲ್ಲ ಸರ್. ಅವ್ರು ಮಾಡ್ಕೊಂಡಿರೋದು ಅವ್ರು ಅನುಭವಿಸ್ತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ ಇನ್ನೂವರೆಗೂ. ಯಾಕಂದರೆ ಈ ಮನೆಗಳಂದರೆ ನನಗೆ ಮನೆ ಅಂದರೆ ತುಂಬಾ ಚಿಕ್ಕದ ಮನೆ ಇದ್ವಿ ಸರ್ ನಾವು ಆವಾಗಿಂದನೂ. ಈಗಂತೂ ಚಿಕ್ಕ ಮನೆಗಳೆಲ್ಲ ಹೊಡೆದು ತುಂಬ ದೊಡ್ಡದು ಕಟ್ತಾ ಇದ್ದಾರೆ. ಈಗ ಬಾಡಿಗೆ ಮನೇಲಿ ನಾವು ಈಗ ಇರೋದು ಬಾಡಿಗೆ ಮನೆ 4,000 5,000, ಈಗ ಕಟ್ತಾ ಇರೋದು 4,500 ಸರ್. ಆವಾಗಿಂದನೂ ಕಟ್ತಾನೇ ಇದ್ವಿ. ಈಗಂತೂ ತುಂಬಾ ಕಷ್ಟ ಆಗ್ಬಿಟ್ಟೈತೆ, ಕಟ್ತಾ ಇಲ್ಲ ಸರ್ ಈಗ. ಯಾಕಂದರೆ ಫೈನಾನ್ಸಲ್ಲಿ ತುಂಬ ಪ್ರಾಬ್ಲಮ್ ಆಗೈತೆ. ಆಟೋದಲ್ಲಿ ಹೋಗ್ತಾ ಇದ್ದು, ಆಟೋ ಡಿಪಾರ್ಟ್ಮೆಂಟು ಈಗ ನಡೀತಾ ಇಲ್ಲ. ಅದರಲ್ಲಿ ಆಟೋ ಮೇಲೆ ಲೋನ್ ಇದೆ, ಮನೆ ಮೇಲೆ 4-5 ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ಈಗ ಖಾಲಿ ಮಾಡಿ ಅಂತ ಇದ್ದಾರೆ. ತಿಂಗಳಿಗೆ ನನ್ನಂಥವ್ಳಿಗೆ ಎತ್ಕೊಂಡು ಓಡಾಡಬೇಕು ಸರ್ ಅವರು. ತಿಂಗಳಿಗೆ ವರ್ಷಕ್ಕೆ ನನಗೆ ಎತ್ಕೊಂಡು ಪಾತ್ರೆಗಳು ನನ್ನ ಜೊತೆ ಎಲ್ಲಿಗಂತ ಕರ್ಕೊಂಡು ಹೋಗ್ತಾರೆ ಸರ್. ಬೇರೆ ಮನೆಗೆ ಹೋಗಬೇಕು ಅಂದರೆ ಎಲ್ಲಿ ಅಂತ ಹೋಗಬೇಕು ಸರ್. ಈಗ ಹೋಗ್ಬೇಕು ಅಂದರೂ ಬೊಗ್ಗೆ ಹಾಕೊಳ್ಳಿ 4-5 ಸಾವಿರ ಬಾಡಿಗೆ ಕೊಡಿ ಅಂತ ಇದ್ದಾರೆ. ನಮ್ಮ ಯಜಮಾನ್ರಿಗಂತೂ ಆಯ್ತಾ ಇಲ್ಲ ಸರ್. ಈಗ ಸರ್ಕಾರಕ್ಕೆ ತಾವೇನು ಮನವಿ ಮಾಡ್ತೀರಾ? ಯಾಕಂದರೆ ಸಿದ್ದರಾಮಯ್ಯ ಅವರು ನಮ್ಮ ಮೈಸೂರಿನವರೇ ಇದ್ದಾರೆ. ಅವ್ರ ಕ್ಷೇತ್ರದಲ್ಲೇ ನಾವು ಇದ್ದು ಅವ್ರ ಮನೆ ಮಗಳು ಅಂತ ನಾನು ಕೇಳ್ಕೊತಾ ಇರೋದು ಸರ್. ಆವಾಗಿಂದನೂ ಕೇಳ್ಕೊತಾ ಇದ್ದೀನಿ. ಈಗಂತೂ ತುಂಬಾ ಇದು ಮಾಡ್ಕೊಂಡು ಕೇಳ್ಕೊತಾ. ಈಗ ತುಂಬ ತೊಂದರೆ ಆಗೈತೆ. ನಮ್ಗೊಂದು ಮನೆ ಹೆಂಗಾದರೂ ಒಂದು ಆಶ್ರಯ ಕೊಟ್ಟರೆ ನಾವು ನಿಮ್ಮ ಹೆಸರೆಲ್ಲ ಹೇಳ್ಕೊಂಡು ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸರ್. ಹೇಗೋ ಅವರು 2,000 ರೂಪಾಯಿ ಪುಣ್ಯಾತ್ಮರು ನಮ್ಗೆ ಬಿಟ್ಟಿದ್ದಾರೆ ಅಂತ 2,000 ರೂಪಾಯಿದಲ್ಲಿ ನಾನು ಟ್ರೀಟ್ಮೆಂಟ್ಗೆ ಮಾತ್ರೆ ಇದು ಟ್ಯಾಬ್ಲೆಟು ಎಲ್ಲ ತೊಗೊಂಡು ಅದು ಮಾಡ್ತಾಯಿದ್ದೀನಿ ಸರ್. ಯಾಕಂದರೆ ಅದು ಇಲ್ದೋದ್ರೆ ನಂಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಸರ್ ನನಗೀಗ. ಅದರಲ್ಲಿ ನಾನು ಸ್ವಲ್ಪ ಮಾತ್ರೆ ಗೀತ್ರೆ ಎಲ್ಲ ತಿಂಗಳಿಗೆ ಒಂದು ಸಲ ತೊಗೊಂಡು ಮಾಡ್ತಾಯಿದ್ದೀನಿ. ಆದರೂ ನಂಗೆ ತಿಂಗಳಿಗೆ ಖರ್ಚು 15,000 4-5 ಸಾವಿರ 8,000 ಆಗುತ್ತೆ ಸರ್ ನನಗೆ ನನ್ನ ಟ್ರೀಟ್ಮೆಂಟ್ಗೆ. ಹೇಗೋ ಮಾಡ್ಕೊಂಡೆ. ಈಗಂತೂ ತುಂಬಾ 4-5 ವರ್ಷದಿಂದ ತುಂಬ ತೊಂದರೆ ಆಗ್ಬಿಡ್ತೈತೆ ಸರ್ ನಮಗೆ. ಹೌದು ಸರ್.
ನಂಗೆ ಮನೆ ಬೇಕು ಸರ್. ಒಂದು ಮನೆ ಹೆಂಗಾದ್ರೂ ಮಾಡಿ ಕೊಟ್ಟರೆ ತುಂಬ ಪುಣ್ಯ ಬರುತ್ತೆ ಸರ್ ನಿಮಗೆ. ಎಲ್ಲರಿಗೂ ಎಲ್ಲ ಕ್ಷೇತ್ರದ್ದು ನಮ್ಮ MLA ಅವ್ರಿಗೆ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನಾನು ಮನವಿ ಮಾಡಿಕೊಂಡು. ಯಾಕಂದರೆ ಆಗ್ತಾಯಿಲ್ಲ ಸರ್, ಈಗ ತುಂಬಾ ಕಷ್ಟ ಆಗ್ತೈತೆ ನಮ್ಗೆ ಇರೋಕ್ಕೆ. ಈಗ ಮನೆ ಯಾವಾಗ ಖಾಲಿ ಮಾಡಬೇಕು ಅಂತಲೂ ಇದು ಗೊತ್ತಿಲ್ಲ ನಮಗೆ. ಹೇಗೋ ಯಾರೋ ಕೊಟ್ಟಿದ್ದಾರೆ, ಈಗ ಇದು ಬಾಡಿಗೆ ಜಾಸ್ತಿಯಾಗಿ ಬಾಡಿಗೆ ಕಟ್ಟೋಕ್ಕಾಯ್ತಲ್ಲ. ಯಾವಾಗ ಕಡಿಮೆ ಖಾಲಿ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ತಿರುಗಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸರ್. ಈ ಪರಿಸ್ಥಿತಿಯಲ್ಲಿ ಮನೆ ಖಾಲಿ ಮಾಡಿ ಅಂತಂದರೆ ಬೇರೆ ಮನೆಗೆ ಹೋಗೋದು ಎಷ್ಟು ಕಷ್ಟ ಆಗ್ತದೆ ಅಂತ? ತುಂಬಾ ನಮ್ಗೆ ಈ ಪರಿಸ್ಥಿತಿಲಿ ತುಂಬ ಕಷ್ಟ ಆಗ್ತೈತೆ. ಹೇಳ್ತಾ ಇಲ್ವಾ ಸರ್, ನಾವು ಏನಾದರೂ ವಿಷ ತೊಗೊಂಡು ಸಾಯಬೇಕು, ಇದು ನನ್ನಿಂದಾನೇ. ಯಾಕಂದರೆ ನಾನು ಇಲ್ದೋದ್ರೆ ನಮ್ಮ ಯಜಮಾನ್ರು ಬದುಕೋತಾರೆ ಸರ್. ಹೇಗಾದರೂ ಮಾಡ್ಕೊಂಡು ನನ್ನ ಮಗ ಅವರು ಬದುಕೋತಾರೆ. ನನಗೋಸ್ಕರ ಅವ್ರು ಬದುಕ್ತಾ ಇರೋದು. ನನಗೆ ಎತ್ಕೊಂಡು ನಾನು ಮನವಿ ಮಾಡ್ಕೋಬೇಕಾಗಿರೋದು ಸರ್. ನನಗೆ ಹೆಂಗಾದ್ರೂ ಒಂದು ಮನೆ ಮಾಡ್ಕೊಂಡು, ನಾನು ಕೇಳ್ಕೊತಾ ಇಲ್ಲ, ದೊಡ್ಡ ಬಂಗ್ಲೆ ಕೇಳ್ಕೊತಾ ಇಲ್ಲ, ದೊಡ್ಡದು ಏನೂ ಬೇಕಾಗಿಲ್ಲ ನನಗೆ. ಒಂದು ಚಿಕ್ಕದ ಮನೆ ಆದರೂ, ಯಾಕಂದರೆ ಬಾಡಿಗೆ ಉಳಿದ್ರೆ ಆ ಬಾಡಿಗೆಯಲ್ಲಿ ಏನಾದರೂ ಒಂದು ಸಂಸಾರ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಹೆಂಗಾದರೂ ಜೀವನಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಾವು.